ಸದನದಲ್ಲಿ ಯಾವ ವಿಚಾರವನ್ನು ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಬಿಜೆಪಿ ಶಾಸಕರೆಲ್ಲ ಈಗ ಬಹಿಷ್ಕಾರ ಹಾಕಿದ್ದಾರೆ. ಅಂದರೆ ಸಭಾತ್ಯಾಗ ಮಾಡಿರ್ತಕ್ಕಂಥ ವಿಚಾರ ವಕ್ಫ್ ವಿಚಾರಕ್ಕೆ ವಿಧಾನಸಭೆ ಕಲಾಪದಲ್ಲಿ ಗದ್ದಲ. ಸದನದ ನಿಯಮದ ಪ್ರಕಾರ ಚರ್ಚೆಗೆ ಅವಕಾಶ ಕೊಡುವಂತೆ ಪಟ್ಟು ಹಿಡಿದಿದ್ದಾರೆ. ಸರ್ಕಾರದ ನಡೆ ಖಂಡಿಸಿ ವಿಪಕ್ಷ ನಾಯಕರು ಸಭಾತ್ಯಾಗವನ್ನು ಮಾಡಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೀತಾ ಇರತಕ್ಕಂಥ ಚಳಿಗಾಲದ ಅಧಿವೇಶನ ವಕ್ಫ್ ವಿಚಾರ ಆಗಿರಬಹುದು, ಪಂಚಮಸಾಲಿ ವಿಚಾರ ಆಗಿರಬಹುದು, ಯಾವುದನ್ನು ನಿಯಮದ ಪ್ರಕಾರ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡ್ತಿಲ್ಲ ಅನ್ನೋದು ಬಿಜೆಪಿ ಮತ್ತು JDS ಶಾಸಕರ ಆರೋಪ. ಹಾಗಾಗಿ ಸಭಾತ್ಯಾಗವನ್ನು ಮಾಡಿದ್ದಾರೆ. ನೋಡಿ, ಮಾನ್ಯ ಅಧ್ಯಕ್ಷರೇ, ಆಯ್ತು, ಈ ತರ ಸದನ ನಡೆಯೋದು ಆಡಳಿತ ಪಕ್ಷದವರು ಈ ತರ ದಾಂಧೆ ಮಾಡಿದ್ರೆ ಇದನ್ನ ಸದನ ಅನ್ನಲ್ಲ. ಈ ತರ ದಾಂಧೆ ಮಾಡುವಂತ ಸದನದಲ್ಲಿ ನಾವು ಇದ್ದು ಪಾರ್ಟಿಸಿಪೇಟ್ ಮಾಡಿ ಈ ತರ ದಾಂಧೆ ಆಡಳಿತ ಪಕ್ಷ ಆಗಿ ನಡೆಸೋಕೆ ಆಡಳಿತ ಪಕ್ಷ ಕಳ್ಕೊಂಡಿದ್ದಾರೆ. ಸರ್ಕಾರ ಯೋಗ್ಯತೆ ಇಲ್ಲ. ಸರ್ಕಾರ ಇದು ಸರ್ಕಾರ ನಡೆಸಕ್ಕೆ ಯೋಗ್ಯತೆ ಇಲ್ಲ. ನಾವು ವಾಕೌಟ್ ಮಾಡ್ತೀವಿ, ಸರಿ ಇಲ್ಲ. ಇದು ನೀವು ದಾಂಧೆ ಮಾಡ್ತಾ ಇದ್ರೆ ಮಾಡ್ಕೊಡ್ರಿ. ಈಗ ಏನ್ ನೀವು ಆಡಳಿತ ಪಕ್ಷ ಸದಸ್ಯರಿಗೆ ನಿಮ್ಮ ಜವಾಬ್ದಾರಿ ಇಲ್ವಾ? ಸದಸ್ಯರಿಗೆ ಏನು ಮಾತಾಡ್ತೀರಿ ನೀವೆಲ್ಲ? ಸರ್ಕಾರ ಉತ್ತರ ಕೊಡ್ಲಿಕ್ಕೆ ಹೋಗ್ತೀರಿ, ಬೇಕಾದಂಗೆ ಮಾತಾಡ್ತೀರಿ. ಆಡಳಿತ ಪಕ್ಷದ ಕೂತ್ಕೊಂಡು ಮಾತಾಡ್ಲಿಕ್ಕೆ ಹಾಗೆ ಬಂದು ಎದ್ದು ಮಾತಾಡ್ತೀವಿ ನೀವೆಲ್ಲ. ಆಡಳಿತ ಪಕ್ಷ ಹೇಳಿಕೆ ಆಗ್ತದೆ ನಿಮ್ಗೆ ಸಮಾವೇಶ ಕೊಡ್ತಾ ಅಂತ ಹೇಳ್ತೀರಿ, ಅಲ್ಲಿ ಅವ್ರು ಮಾತಾಡ್ಬೇಕು. ನೀವು ಭಾಗ ಬಂದವರು ಮಾತಾಡ್ತೀರ, ಏನ್ ಮಾಡ್ಬೇಕು ಅದಕ್ಕೆ? ನೀವು ಸುಮ್ಮನೆ ಕೂತ್ಕೊಳ್ಳಿ. ಯಾರು ನೀವು ಅಗತ್ಯ ಮಾತಾಡ್ತೀರಿ? ನೀವೆಲ್ಲ ಇದ್ದ ಬಗ್ಗೆ ಮಾತಾಡಿ. ನಿಮ್ಮ ಮರ್ಯಾದೆ ನೀವು ತಗೊಳ್ತೀರಿ, ನಿಮ್ಮ ಸರ್ಕಾರ ಮರ್ಯಾದೆ ನೀವು ತಗೊಂಡು ಹೋಗ್ತೀರಿ. ನೀವು ನಿಮ್ಮ ನಡವಳಿಕೆಯಿಂದ ನಿಮ್ಗೆ ಯಾವ ಟೈಮ್ ಕೊಡ್ತಿಲ್ಲ ಅಂತ ಹೇಳಿದ್ದಾರೆ. ಸರ್ಕಾರ ಉತ್ತರ ಕೊಟ್ಟು ಅದು ಚರ್ಚೆ ಆದ ನಂತರ ನಿಮ್ಗೆ ಟೈಮ್ ಕೊಡ್ತಾರೆ ಅಂತ ಹೇಳಿದಾಗ ಭಾಗ್ಯಪಡಿ ಸಿಟ್ಟಿಂಗ್ ಸದಸ್ಯರು MLAಗಳು ನೀವು ಬೇಗ ಬೇಗ ಮಾತಾಡ್ತೀರಿ. ಮತ್ತೆ ನಾನು ಆತ್ಮಗೌರವಕ್ಕೆ ಅರ್ಥ ಇಲ್ಲ ನಿಮ್ಮ ಇದಕ್ಕೆ. ಮಾತಾಡಿ ನೀವು ಎಷ್ಟು ಬೇಕಾದ್ರು. ಯಾವುದೇ ಅಲ್ಲಿ ಸರ್ಕಾರ ಉತ್ತರ ಕೊಡ್ತುಂಟು. ಆಯ್ತು, ಮಾತಾಡಿ ಏನ್ ಬೇಕಾದ್ರೆ ಮಾತಾಡಿ. ಈಗ ಮುಗಿತಲ್ಲ ನಿಮ್ಮ ಮತ್ತೆ ಇಷ್ಟು ಮುಗಿತಾ? ನೆನ್ನೆನೂ ಕೂಡ ನಾವು ಸ್ಪೀಕರ್ ಚೇಂಬರ್ಗೆ ಹೋಗಿ ನೀವು ಒಂದ್ ಸೈಡ್ ಆಗಿ ನಡ್ಕೊಳ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಅವ್ರಿಗೂ ನಾವು ಹೇಳಿದಿರಿ. ಪ್ರತಿಭಟನೆಯನ್ನು ಕೂಡ ನಾವು ಮಾಡಿದಿರಿ. ಇವತ್ತು ರೂಲ್ಸ್ ಅಜೆಂಡಾದಲ್ಲಿ ವಕ್ಫ್ ಬೋರ್ಡ್ ವಿಚಾರವಾಗಿ ನಾನು ಸೋಮವಾರ ಕೊಟ್ಟಿದ್ದು ನಾನು ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಂತೆ. ಇವತ್ತು ಶುಕ್ರವಾರ. ಸಾಮಾನ್ಯವಾಗಿ ನಿಲುವಳಿ ಸೂಚನೆ ಕೊಟ್ಟರೆ ಅವತ್ತೇ ಬರ್ತೈತೆ. ಪ್ರಶ್ನೋತ್ತರ ಆದ ತಕ್ಷಣ ನಿಲುವಳಿ ಸೂಚನೆ ತಗೊಬೇಕು. ಈ 4 ದಿನ ಆಗೈತೆ. ಬೇಕು ಅಂತ ಆಡಳಿತ ಪಕ್ಷ ಅಲ್ಲಿರೋ ಮುಖಂಡರುಗಳು ಮುಂಭಾಗದಲ್ಲೆಲ್ಲ ಕೂತಿದಾರಲ್ಲ, ಇವರ ಚಿತಾವಣೆಯಿಂದಾನೆ ಸೀನಿಯರ್ಸ್ ಇವತ್ತು ಸದನ ನಡೆಯುವಂಥದ್ದಕ್ಕೆ, ಸದನದಲ್ಲಿ ಚರ್ಚೆ ಆಗೋಕ್ಕೆ ಯಾವುದೇ ವಿಚಾರ ವಿಪಕ್ಷಗಳು ತಂದಿರತಕ್ಕಂಥ ವಿಚಾರಗಳಿರ್ಬೋದು, ವಕ್ಫ್ ಬೋರ್ಡ್ ಇರ್ಬೋದು, ಬಾಣಂತಿಯರ ಸಾವಿರ್ಬೋದು, ಮಕ್ಕಳ ಸಾವಿರ್ಬೋದು, ಅಬ್ಕಾರಿಯಲ್ಲಿ 700 ಕೋಟಿ ಲೂಟಿ ಇರ್ಬೋದು, ರೇಷನ್ ಕಾರ್ಡ್ ವಿಚಾರ ಇರ್ಬೋದು, ಉತ್ತರ ಕರ್ನಾಟಕದ ಚರ್ಚೆ ಇರ್ಬೋದು, ಎಲ್ಲದರಲ್ಲೂ ಮುಂದೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ನೋಡಿ, ಆಡಳಿತ ಪಕ್ಷದ ಸದಸ್ಯರೇ ಗಲಾಟೆ ಮಾಡ್ತಾ ಇದ್ದಾರೆ. ಅಂದ್ರೆ ಸರ್ಕಾರ ಅವರ MLA ಸಭಾಧ್ಯಕ್ಷರ ನಡವಳಿಕೆನೇ ಇವತ್ತು ತಲೆ ತಗ್ಸ್ತಕ್ಕಂಥದ್ದು. ಇಷ್ಟು ಕಷ್ಟಪಟ್ಟು ಚಳಿಗಾಲದ ಅಧಿವೇಶನ, ಉತ್ತರ ಕರ್ನಾಟಕದ ಬಗ್ಗೆ ಸಮಗ್ರ ಚರ್ಚೆ ಆಗಬೇಕು, ಬಾಣಂತರ ವಿಚಾರ ಇದೆ, ವಕ್ಫ್ ವಿಚಾರ ಇದೆ, ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ ಚರ್ಚೆ ಮಾಡಬೇಕು ಅಂತಕ್ಕಂಥ ಆಸಕ್ತಿ ಆಡಳಿತ ಪಕ್ಷಕ್ಕಿಲ್ಲ. ಸರಿಯಾದ ರೀತಿ ಚರ್ಚೆ ಆಗಬೇಕು, ಸದನ ಸರಿಯಾಗಿ ನಡಿಬೇಕು, ಆ ನಡೆಸ್ತಕ್ಕಂಥ ಕರ್ತವ್ಯ ಹೊತ್ತಿರ್ತಕ್ಕಂಥ ಸಭಾಧ್ಯಕ್ಷರು ಕೂಡ ಇವತ್ತು ಕಾಂಗ್ರೆಸ್ಸಿನ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾರೆ. ಇವತ್ತು ಸಂಪೂರ್ಣವಾಗಿ ಸದನದ ನಿಯಮಾವಳಿಗಳನ್ನು ಗಾಳಿಗೆ ತೂರ್ತಕ್ಕಂಥ ಕೆಲಸ ಇವತ್ತು ಸಭಾಧ್ಯಕ್ಷರೇ ಮಾಡ್ತಾ ಇರ್ತಕ್ಕಂಥದ್ದು ದುರ್ದೈವ.